ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಸ್ಪೈಸಿ ಗಾರ್ಲಿಕ್ ಚಿಕನ್ ಸ್ಟ್ರಿಪ್ಸ್ ಅಂತ. ಹಾಗೆ ಇದು ತುಂಬ ದಿನ ಆದಮೇಲೆ ಮಾಡಿದ್ದೀನಿ ವಿಡಿಯೋ. ಅಂದರೆ ಇಷ್ಟು ದಿನ ಎಲ್ಲಿ ಆಫ್ಲೈನ್ ಹೊಟ್ಟೋಗಿದ್ರಿ, ಯಾವುದು ವೀಡಿಯೋಸೇ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರು. ಹೌದು, ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ನಾನು 2 ಚಿಕನ್ ಬ್ರೆಸ್ಟ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಸ್ಟ್ರಿಪ್ಸ್ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಸಣ್ಣದಾಗೆ ಪಾಪ್ಕಾರ್ನ್ ಥರ ಕೂಡ ಕಟ್ ಮಾಡ್ಕೊಬೋದು. ನಮ್ಮಲ್ಲಿ ಚಾಕುಗಳಿಗೆ, ಚೂರಿಗಳಿಗೆ ಸಾಣೆ ಹಿಡಿಯಲಾಗುತ್ತದೆ ಅನ್ನೋರ ಕೈಲಿ ನಾನೀಗ ಸಾಣೆ ಇಡಿಸ್ಬೇಕಾಗುತ್ತೆ. ಯಾಕಂದರೆ ತುಂಬಾ ಅರಿತಿಲ್ಲ ಇದು. ಸೊ ಹಾಗೋ ಈಗೋ ಕಷ್ಟಪಟ್ಕೊಂಡು ಕಟ್ ಮಾಡಿದ್ದೀನಿ. ಸೊ ನೀಟಾಗಿ ಈ ಥರ ಸ್ಟ್ರಿಪ್ಸ್ ಅಥವಾ ಚಿಕನ್ ಪಾಪ್ಕಾರ್ನ್ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ಕರ್ಡ್ ತೊಗೊತಾ ಇದ್ದೀನಿ. ಮೊಸರು ಆಲ್ಟರ್ನೇಟ್ ಯೋಗರ್ಟ್ ಕೂಡ ಯೂಸ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಎಗ್ನ ಹಿಂಗೆ ಪಟ್ ಅಂತ ಹೊಡೆದು ಒಳಗಡೆ ಹಾಕಿಬಿಡಿ. ಹಾಗೆ 1 ಟೇಬಲ್ ಸ್ಪೂನ್ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದರಲ್ಲಿ ನಾನು ಸ್ಪೆಷಲ್ ಪೆರಿ ಪೆರಿ ಪೌಡರ್ ಯೂಸ್ ಮಾಡಿದ್ದೀನಿ, ಆರಿಕಾ ಅಂತ. ಸೊ ಇದರಲ್ಲಿ ನಿಮಗೆ ತುಂಬಾ ಲೈಕ್ ಸ್ಪೈಸಿ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಇದು. ಸೊ 1 ಟೀ ಸ್ಪೂನಷ್ಟು ಪೆರಿ ಪೆರಿ ಪೌಡರ್ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಚೆನ್ನಾಗೆ ಸ್ಟಿರ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಬ್ಲೆಂಡ್ ಆಗಬೇಕು. ಎಲ್ಲ ನೀಟಾಗಿ ಬ್ಲೆಂಡ್ ಆಗಿ ಒಂದು ಟೆಕ್ಸ್ಚರ್ ಫಾರ್ಮ್ ಆದಮೇಲೆ ಸ್ವಲ್ಪ ಬಿಟ್ಟು ಚಿಕನ್ ಸ್ಟ್ರಿಪ್ಸ್ ಏನು ಕಟ್ ಮಾಡಿರ್ತೀರೋ ಅದನ್ನು ನೀವು ಅದರೊಳಗಡೆ ಹಾಕಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಏನಪ್ಪ ಈ ರೆಸಿಪಿಗೆ ಬೋನ್ಲೆಸ್ ಪೀಸಸ್ಸೇ ತೊಗೋಬೇಕಾ ಅಂತಂದರೆ, ಇಲ್ಲ ವಿತ್ ಬೋನ್ ಕೂಡ ಮಾಡ್ಬೋದು. ಬಟ್ ಬೋನ್ಲೆಸ್ ಇದ್ದಾಗ ನಿಮಗೆ ಒಂಥರ ಜ್ಯೂಸಿಯಾಗೆ ಚೆನ್ನಾಗಿರುತ್ತೆ ಅಂತ. ಅದು ನಾನು ಇವತ್ತು ಮಾಡ್ತಾ ಇರೋದು ಏರ್ ಫ್ರೈಯರಲ್ಲಿ. ಸೊ ಏರ್ ಫ್ರೈಯರ್ಗೆ ಅಂದರೆ ಬೋನ್ಲೆಸ್ನೇ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ಈಸಿಯಾಗಿ ಆಗುತ್ತೆ ಅಂತ. ಇದನ್ನು ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಗಾರ್ಲಿಕ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ಪ್ರಿಂಗ್ ಆನಿಯನ್ಸ್ 1 ಟೇಬಲ್ ಸ್ಪೂನ್ ಆದಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ತುಂಬ ದಿನದಿಂದ ಕಾರ್ನ್ಫ್ಲೆಕ್ಸ್ ತಂದು ಯೂಸ್ ಮಾಡಿದೆ ಹಂಗೆ ಇಟ್ಟಿದ್ರೆ ದಯವಿಟ್ಟು ಈ ರೆಸಿಪಿಗೆ ಹಾಕ್ಕೊಂಡು ಯೂಸ್ ಮಾಡಿಬಿಡಿ, ಎಕ್ಸ್ಪೈರ್ ಆಗೋಕ್ಕೂ ಮುಂಚೆ. ಸೊ 1 ಕಪ್ ಕಾರ್ನ್ಫ್ಲೆಕ್ಸ್ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಬ್ರೆಡ್ ಇದ್ದರೆ ಈಸಿಯಾಗೆ 1 ರೌಂಡ್ ಮಿಕ್ಸಿಲಿ ಹೊಡೆದ್ರೆ ಕ್ರಮ್ಸ್ ಆಗುತ್ತೆ, ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಕೂಡ ಸಿಗುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಪೆರಿ ಪೆರಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಲ್ಟ್ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಮ್ಯಾರಿನೇಷನಲ್ಲಿ ಆಲ್ರೆಡಿ ಸಾಲ್ಟ್ ಆ್ಯಡ್ ಮಾಡಿರ್ತೀರ. ಸೊ ಇಟ್ಸ್ ಓಕೆ. ಇದನ್ನು ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ಚಿಕನ್ ಹಾಕಿದಾಗ 1 ಲೇಯರ್ ಲೈಕ್ ಕೋಟಿಂಗ್ ಥರ ಫಾರ್ಮ್ ಆಗಬೇಕು. ಅವಾಗ ಸೂಪರಾಗಿ ಬರುತ್ತೆ ಕ್ರಿಸ್ಪಿಯಾಗೆ. ಸೊ ಎಲ್ಲ ಚಿಕನ್ ಪೀಸಸ್ನು ಆ್ಯಡ್ ಮಾಡಿ ಇಟ್ಕೊಳ್ಳಿ. ಸೊ ಒಂದೊಂದೇ ರೋಲ್ ಮಾಡಿ ಅದಕ್ಕೊಂದು ಲೇಯರ್ ಲೈಕ್ 1 ಕೋಟಿಂಗ್ ಆಗೋ ತನಕ ಒಂದು ರೋಲ್ ಮಾಡಿ ಈ ಥರ. ಓಕೆ, ಕಮಿಂಗ್ ಟು ಏರ್ ಫ್ರೈಯರ್. ತಂದು ತುಂಬ ದಿನ ಆಗಿತ್ತು, ಆದರೆ ಜಾಸ್ತಿ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅಟ್ಲೀಸ್ಟ್ ಏನಾದರೂ ಯೂಸ್ ಆಗಲಿ ಅಂತ ರೆಸಿಪಿ ಮಾಡ್ತಿದ್ದೀನಿ. ಏರ್ ಫ್ರೈಯರ್ಗೆ ಸ್ವಲ್ಪ ಆಯಿಲ್ ಸ್ಪ್ರೇಯರ್ ಏನಾದರೂ ಇದ್ದರೆ ಸ್ಪ್ರೇ ಮಾಡಿ, ಇಲ್ಲಾಂದರೆ ಆಯಿಲ್ನ ಹಾಗೆ ಈ ಥರ ಅಪ್ಲೈ ಮಾಡಿ ಏನು ಮ್ಯಾರಿನೇಟ್ ಮಾಡಿ ಕೋಟ್ ಮಾಡಿರೋ ಚಿಕನ್ ಇರುತ್ತೋ ಅದನ್ನು ಇಲ್ಲಿ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಕಂಪ್ಲೀಟ್ ಎಲ್ಲ ಜಾಗನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳೋಣ. ಫುಲ್ಲು ಸ್ಟಫ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ರೆ ನಡೆಯುತ್ತೆ. ಆ್ಯಕ್ಚುಲಿ ಸ್ಪ್ರೇಯರ್ ಇದ್ದರೆ ತುಂಬ ಯೂಸ್ ಆಗುತ್ತೆ, ಆಯಿಲ್ ಸ್ಪ್ರೇಯರ್ ಇದ್ದರೆ. ಸೊ ಸ್ವಲ್ಪ ಸ್ಪ್ರೇ ಮಾಡಿದ್ರೂ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತಲ್ವ, ಪರ್ಫೆಕ್ಟಾಗಿರುತ್ತೆ. ಇವಾಗ ಇದನ್ನು ಒಂದು 200 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 10 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೊಳ್ಳೋಣ. ಸೊ ಫಸ್ಟ್ 5 ಮಿನಿಟ್ಸ್ ಮಾಡಿ, ಅದಾದಮೇಲೆ ಮತ್ತೆ ಉಲ್ಟಾ ಮಾಡಿ ಮತ್ತು 5 ಮಿನಿಟ್ಸ್ ಇಡಿ. ಮತ್ತು 180 ಡಿಗ್ರಿಗೆ ಸೆಟ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಬೇಕಾಗುತ್ತೆ. ಟೋಟಲ್ ಒಂದು 15 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗೊತ್ತು ನಾನು ತುಂಬ ಆನ್ ಆ್ಯಂಡ್ ಆಫ್ ಇದ್ದೀನಿ, ಬಟ್ ಐ ವಿಲ್ ಇಂಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ. ಸೊ ಸದ್ಯಕ್ಕೆ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿ ಇಡಿ. ಹಾಗೆ 1 ಕ್ಯೂಬಷ್ಟು ಬಟರ್ ಹಾಕಿ. ಸೊ ಆ ಬಟರ್ ಕರ್ಗಾದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸ್, ಅದನ್ನೆರಡೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಹಾಗೆ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಮ ಕತ್ನೋವು ಕೂಡ ಬರ್ಬೋದು, ಯಾಕಂದರೆ ನನ್ನ ವಿಡಿಯೋ ಆ್ಯಂಗಲ್ಸ್ ತುಂಬಾ ವಿಚಿತ್ರವಾಗಿ ತೆಗ್ದಿದ್ದೀನಿ ಈ ಸರಿ. ಸೊ ನೀವೇ ಫೋನ್ನ ಸ್ವಲ್ಪ ರೊಟೇಟ್ ಮಾಡ್ಕೊಂಡು ನೋಡಿ. ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕಾಗುತ್ತೆ. ಮೇ ಬಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಹಾಗೆ ಬೈಕೋಬೇಡಿ ಏನಿದು ವಿಡಿಯೋ ಆ್ಯಂಗಲ್ಸ್ ಹಿಂಗಿದೆ ಹಾಗಿದೆ ಅಂತ. ಸ್ಟಿಲ್ ಐ ಆಮ್ ಲರ್ನಿಂಗ್.
ಮತ್ತು ಚಿಲ್ಲಿ ಸಾಸ್ನ ಸ್ವಲ್ಪ 1 ಟೀ ಸ್ಪೂನಷ್ಟು ಹಾಕೋಬೇಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸಾಸ್ ಥರ ಆಗುತ್ತೆ. ಹಾಗೆ ಅದಾದಮೇಲೆ ಚಿಕನ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಎಷ್ಟೊಂದು ಜನ ಅಂದ್ಕೊಬೋದು ಏರ್ ಫ್ರೈಡ್ ಅಲ್ವಾ ಅಂತ ಏನು ಟೇಸ್ಟಿ ಇರೋಲ್ಲ ಅಂತ, ಬಟ್ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸೀರಿಯಸ್ಸಾಗಿ ಟ್ರೈ ಮಾಡಬೇಕು, ತುಂಬ ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಇಟ್ ಈಸ್ ಮೈ ಫೇವ್ರೆಟ್ ಆಲ್ಸೋ. ಸೊ ಈ ಚಿಕನ್ ಸ್ಟ್ರಿಪ್ಸ್ನ ನೀವು ಮೈನೀಸ್ ಜೊತೆ ಅಥವಾ ಬೇರೆ ಯಾವುದಾದ್ರು ಡಿಪ್ಸ್ ಜೊತೆ ತುಂಬಾ ಚೆನ್ನಾಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಬೇಕು. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಇಲ್ಲಿವರೆಗೂ ಯಾರ್ಯಾರು ಪೇಷನ್ಸಾಗಿ ವೆಯ್ಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ನೀವು ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು.